ಯಾದಗಿರಿನಲ್ಲಿ ಒಬ್ಬ ಹಿಂದೂ ಯುವಕನ ಬರ್ಬರ ಹತ್ಯೆ ಇಡೀ ರಾಜ್ಯವೇ ಹೊತ್ತು ದಿಗ್ಭ್ರಮೆಗೊಂಡಿರ್ತಕ್ಕಂಥದ್ದು. ಎಲ್ಲಿಗೆ ಹೋಗಿ ಮುಟ್ತಾ ಇದೆ ಇವತ್ತು ರಾಜ್ಯದ ಪರಿಸ್ಥಿತಿ? ಯಾಕೆ ಇವತ್ತು ಆಡಳಿತನ ನಡೆಸ್ತಾ ಇರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ, ಮಾನ್ಯ ಮುಖ್ಯಮಂತ್ರಿಗಳು, ಗೃಹ ಸಚಿವರು ಏನು ಕೈಗೆ ಬಳೆ ಕಟ್ಕೊಂಡು ಕೂತಿದ್ದಾರ? ಈ ರೀತಿ ದಿನನಿತ್ಯ ಕಗ್ಗೊಲೆಗಳು ನಡೀತಾ ಇದೆ ಅಂತ ಹೇಳಿದ್ರೆ, ಒಬ್ಬ ದಲಿತ ಯುವಕನ ಹತ್ಯೆ ಆಗಿರ್ತಕ್ಕಂಥದ್ದು ನನ್ನ ಯಾದಗಿರಿನಲ್ಲಿ. ನನ್ನ ತಾಯಿ ಚಾಮುಂಡೇಶ್ವರಿನಲ್ಲಿ ಪ್ರಾರ್ಥನೆ ಮಾಡ್ತೇನೆ, ಈಗಲಾದರೂ ಸಹ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಆ ತಾಯಿ ಚಾಮುಂಡೇಶ್ವರಿ ಸದ್ಬುದ್ಧಿ ಕೊಟ್ಟು ಅಲ್ಪಸಂಖ್ಯಾತರ ತುಷ್ಟೀಕರಣ ನೀತಿಯನ್ನು ಬದಿಗಿಟ್ಟು ದೇಶದ್ರೋಹಿಗಳಿಗೆ, ಜಿಹಾದಿಗಳಿಗೆ, ಕೊಲೆಗಡಕರಿಗೆ ಆಶ್ರಮವನ್ನು ಕೊಡದೇನೆ ಕಾನೂನು ರೀತಿಯಲ್ಲಿ ಅವ್ರನ್ನೆಲ್ಲ ಸದೆ ಬಡಿದು ಅವ್ರಿಗೆ ಬುದ್ಧಿ ಕಲಿಸಲಿಲ್ಲ ಅಂತ ಹೇಳಿದ್ರೆ ನಿಜವಾಗ್ಲೂ ಕೂಡ ರಾಜ್ಯದಲ್ಲಿ ಯಾವನೂ ಕೂಡ ತಲೆ ಎತ್ಕೊಂಡು ಓಡಾಡೋದಕ್ಕೆ ಸಾಧ್ಯ ಇಲ್ಲ. ಕಳೆದ 3-4 ದಿನದಲ್ಲಿ ಇದು ದಿನನಿತ್ಯ ಹೊತ್ತು ಕೊಲೆಗಳು ನಡೀತಾ ಇದೆ ಅಂತ ಹೇಳಿದ್ರೆ ಇವತ್ತು ಎಲ್ಲಿಗೆ ಹೋಗಿ ಮುಟ್ತದೆ ಇವತ್ತು ರಾಜ್ಯದ ಪರಿಸ್ಥಿತಿ ಅನ್ನೋದನ್ನ ಒಂದು ಕ್ಷಣ ರಾಜ್ಯದ ಮುಖ್ಯಮಂತ್ರಿಗಳು, ಗೃಹ ಸಚಿವರು ಯೋಚನೆ ಮಾಡಬೇಕು. ತಮ್ಮ ರಾಜಕಾರಣನ ಬದಿಗಿಟ್ಟು ಚುನಾವಣೆಗಳು ನಡೀತದೆ, ಚುನಾವಣೆ ಬರ್ತದೆ ಹೋಗ್ತದೆ, ಆದರೆ ರಾಜಕಾರಣನ ಬದಿಗಿಟ್ಟು ರಾಜ್ಯದ ಜನರ ರಕ್ಷಣೆಗೆ ಈ ಸರ್ಕಾರ ಧಾವಿಸಬೇಕು ಅನ್ನುವ ಆಗ್ರಹವನ್ನು, ಒತ್ತಾಯವನ್ನು ನಾನು ಮಾಡ್ತಾ ಇದ್ದೇನೆ. ನಿನ್ನೆ ಯಾದಗಿರಿಯಲ್ಲಿ ನಡೆದಿರ್ತಕ್ಕಂಥ ಘಟನೆ ಇವತ್ತು ರಾಜ್ಯ ತಲೆ ತಗ್ಗಿಸಿದಂತಾಗಿದೆ. ಇವತ್ತು ಆ ಯಾದಗಿರಿಯಲ್ಲಿ ಹಿಂದೂ ಯುವಕನ ಮರ್ಮಾಂಗಕ್ಕೆ ಒದ್ದು ತುಳಿದು ಕಗ್ಗೊಲೆ ಮಾಡಿರ್ತಕ್ಕಂಥದ್ದು ಕೇವಲ ರಾಷ್ಟ್ರ ಮಟ್ಟದಲ್ಲ, ರಾಜ್ಯದ ಒಂದು ಗೌರವಯುತ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹರಾಜಾಗ್ತಾ ಇರ್ತಕ್ಕಂಥದ್ದು. ಈಗಲಾದರೂ ಕೂಡ ಎಚ್ಚರಿಕೆ ವಹಿಸಬೇಕು. ಅಲ್ಪಸಂಖ್ಯಾತರು ಯಾರು ತಪ್ಪು ಮಾಡ್ತಾ ಇದ್ದಾರೆ, ಯಾರು ಕೊಲೆಗಡಕರಿದ್ದಾರೆ, ಯಾರು ದೇಶದ್ರೋಹಿಗಳಿದ್ದಾರೆ, ಯಾರು ಜಿಹಾದಿಗಳಿದ್ದಾರೆ, ಇವರಿಗೆ ಮಟ್ಟ ಹಾಕ್ತಕ್ಕಂಥ ಕೆಲಸ ಮಾಡಲಿಲ್ಲ ಅಂತ ಹೇಳಿದ್ರೆ ಆ ಭಗವಂತನು ಕೂಡ ನಿಮ್ಮನ್ನು ಕ್ಷಮಿಸೋದಿಲ್ಲ. ಇಂಡೈರೆಕ್ಟ್ಲಿ ಅಲ್ಲ ರೀ, ಏನು ಮಂತ್ರಿಗಳು, ಮುಖ್ಯಮಂತ್ರಿಗಳು, ಗೃಹ ಸಚಿವರು ಹೇಳಿಕೆ ಇದೆಯಲ್ಲ, ಇದು ಇಂಡೈರೆಕ್ಟ್ ಏನಲ್ಲ. ಏನು ಮಾಡಿದ್ರು ನಾವು ನಡೀತದೆ ರಾಜ್ಯದಲ್ಲಿ ಅನ್ನುವ ಒಂದು ತೀರ್ಮಾನಕ್ಕೆ ಇವತ್ತು ರಾಜ್ಯದಲ್ಲಿ ಕೆಲವು ದುಷ್ಟಶಕ್ತಿಗಳು ಬಂದಿರತಕ್ಕಂಥದ್ದು. ಈ ರಾಜ್ಯದಲ್ಲಿರ್ತಕ್ಕಂಥ ದುಷ್ಟಶಕ್ತಿಗಳು ಏನು ಮಾಡಿದ್ರು ಸಹ, ಕೊಲೆ ಮಾಡಿದ್ರು ಕೂಡ ನಮ್ಮ ರಕ್ಷಣೆಗೆ ರಾಜ್ಯ ಸರ್ಕಾರ ಇದೆ. ಮಹಿಳೆಯರ ಅತ್ಯಾಚಾರ ಆದರೂ ಕೂಡ ನಮ್ಮ ರಕ್ಷಣೆಗೆ ರಾಜ್ಯ ಸರ್ಕಾರ ಇದೆ. ಮಹಿಳೆ ಕಗ್ಗೊಲೆ ಮಾಡಿದ್ರು ಕೂಡ ರಾಜ್ಯ ಸರ್ಕಾರ ನಮ್ಮನ್ನು ರಕ್ಷಣೆ ಮಾಡ್ತದೆ ಅಂತಕ್ಕಂಥ ಧೈರ್ಯ ಇವತ್ತೇನು ಈ ದುಷ್ಟರಿಗೆ ಬಂದಿದೆ. ಇದರ ಪರಿಣಾಮ ಇವತ್ತು ರಾಜ್ಯದಲ್ಲಿ ಪ್ರತಿನಿತ್ಯನೂ ಕೂಡ ಇವತ್ತು ಕೊಲೆ ಆಗ್ತಾ ಇರ್ತಕ್ಕಂಥದ್ದು, ಅತ್ಯಾಚಾರ ಪ್ರಕರಣಗಳು ಬರ್ತಾ ಇರ್ತಕ್ಕಂಥದ್ದು, ಜಿಹಾದಿಗಳು, ಕೊಲೆಗಡಕರು ಅಟ್ಟಹಾಸದಲ್ಲಿ ಮೆರಿತಾ ಇರ್ತಕ್ಕಂಥದ್ದು.